ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಕರ್ನಾಟಕ ಸರ್ಕಾರದ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರು ಹಾಗೂ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತರಾದ ಅಡ್ವೀಶ್ ಇಟಗಿ ಅವರು ರೈತ ಧ್ವನಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಹಲವು ಮಹತ್ವದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸಂದರ್ಶನದಲ್ಲಿ ಮಕ್ಕಳ ಬೆಳವಣಿಗೆಗೆ ಸಂಬಂಧಿಸಿದಂತೆ ಮೊಬೈಲ್ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳು, ಮಕ್ಕಳು ಎಷ್ಟು ಸಮಯ ಮತ್ತು ಯಾವ ರೀತಿಯಲ್ಲಿ ಮೊಬೈಲ್ ಬಳಸಬೇಕು, ಉತ್ತಮ ಆಹಾರ ಪದ್ಧತಿ ಹಾಗೂ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳುವ ಮಾರ್ಗಗಳ ಕುರಿತು ವಿವರವಾಗಿ ಮಾತನಾಡಿದ್ದಾರೆ. ಪ್ರತಿಯೊಬ್ಬ ಮಗು ತನ್ನ ಕನಸುಗಳನ್ನು ಸ್ವತಂತ್ರವಾಗಿ ಕಾಣಬೇಕು. ಪೊಲೀಸ್ ಮಗ ಪೊಲೀಸ್ ಆಗಲೇಬೇಕು ಎಂಬ ನಿಯಮವಿಲ್ಲ. ರೈತ ಆದರೂ ಕೂಡ ಅದರಲ್ಲಿಯೂ ಕೂಡ PhD ಮಾಡಿ ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಉತ್ತಮ ಸಾಧನೆಯನ್ನು ಮಾಡಬಹುದು. ಪ್ರತಿಯೊಬ್ಬ ಮಗುವಿನ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ತಕ್ಕ ದಾರಿಯಲ್ಲಿ ಮುನ್ನಡೆಸಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ರಾಜಕೀಯ ಬೆಳವಣಿಗೆಗಳ ಕುರಿತು ಮಾತನಾಡಿರುವ ಅವರು, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಸೋಲಿಸುವ ಶಕ್ತಿ ಬಿಜೆಪಿಗಿಲ್ಲ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಈ ಎಲ್ಲ ವಿಷಯಗಳ ಕುರಿತು ಅಡ್ವೀಶ್ ಇಟಗಿ ಅವರು ಇನ್ನೇನು ಹೇಳಿದ್ದಾರೆ? ಸಂಪೂರ್ಣ ವಿಶೇಷ ಸಂದರ್ಶನವನ್ನು ಈಗಲೇ ನೋಡಿ. ವಿಶೇಷವಾಗಿ ಈ ಒಂದು ಬಾಲ ವಿಕಾಸ ಅಕಾಡೆಮಿ ಆಗೋದಕ್ಕೆ ಅಧ್ಯಕ್ಷರಾಗೋದಕ್ಕೆ ಕಾರಣ ವಿಶೇಷವಾಗಿ ನಿಮ್ಮ ಒಂದು ರೀತಿ ಗ್ರಾಮೀಣ ಕ್ಷೇತ್ರದ ಶಾಸಕರಾಗೋದಕ್ಕಂತ ಗೌರವಾನ್ವಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದ್ ಕಡೆ ಇದಿದೆ. ಮತ್ತೆ DK ಶಿವಕುಮಾರ್ ಅವರು CM ಆಗ್ಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಇದಿದ್ರೆ DK ಶಿವಕುಮಾರ್ ಅವರು CM ಆದ್ರು. ಇಂತಹ ಸಂದರ್ಭದಲ್ಲಿ ಮತ್ತೆ ಏನಾದ್ರು ಮಂತ್ರಿಗಿರಿ ಸಿಗೋ ಚಾಯ್ಸ್ ಇದೆಯಾ ಮೇಡಮ್ ಅವ್ರಿಗೆ? ಹಾ ಸರ್, 100% ಸಿಗ್ತದ. ಮಂತ್ರಿ ಆಗೇ ಆಗ್ತಾರ. ಬರುವಂತ ಏನು ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಇದಿದೆ, ಸರ್ಕಾರದ ಒಂದು ರಚನೆ ಇದೆ, ಅದರಲ್ಲಿ 100% ಮಂತ್ರಿ. ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೂ ಸಹ ಮಹಿಳಾ CM ಅಂತಕ್ಕಂಥದ್ದೇ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ. ಇಲ್ಲಿವರೆಗೂ ಸಹ ಮಹಿಳಾ ಮುಖ್ಯಮಂತ್ರಿನೇ. ಒಂದ್ ರೀತಿ ಮಹಿಳಾ ಲೀಡರ್ಗಳಲ್ಲಿ ಒಂದ್ ರೀತಿ ತುಂಬಾ ಈಗ ಮುಂಚೂಣಿ ಮಹಿಳಾ ಲೀಡರ್ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಏನಾದ್ರು ಮುಂಬರ್ತಕ್ಕಂಥ ದಿನಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರ್ನಾಟಕದ ಮೊದಲ ಮಹಿಳಾ CM ಆಗಬಹುದಾ? ನೋಡ್ರಿ, ಅವರು ಅನುಭವಿಸ್ತದ. ಸುಮಾರು ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಅನುಭವದ. ರಾಜ್ಯದಲ್ಲಿ ರಾಜ್ಯ ಅಧ್ಯಕ್ಷನಾಗಿ ರಾಜ್ಯವನ್ನು ಸುತ್ತಾಡಿ ಒಳ್ಳೆಯ ಒಂದು ಕೆಲಸ ಮಾಡುವಂತ ವ್ಯಕ್ತಿಗಳು. ಬರುವಂತ ದಿವಸ ನಾವಂತೂ ನಮ್ಮ ಆಸೆ, ನಮ್ಮ ಕ್ಷೇತ್ರದವರೊಬ್ರು ಮುಖ್ಯಮಂತ್ರಿ ಆಗ್ತಾರಂತಂದ್ರೆ ನಮ್ಮ ಬಹಳ ದೊಡ್ಡ ಖುಷಿ. ಮಂತ್ರಿಯಾಗಿ ಎಷ್ಟು ನಮ್ಮ ಕ್ಷೇತ್ರವನ್ನ ಡೆವಲಪ್ಮೆಂಟ್ ಮಾಡಿದಾರ ಅಂತಂದ್ರ CM ಆದ್ರ ಇಡೀ ರಾಜ್ಯವನ್ನ ಪ್ರತಿನಿಧಿಸುವಂತ ಒಂದು ಏಬಲ್ ಕ್ಯಾಂಡಿಡೇಟ್ ಅದಾರು. ಮತ್ತ ರಾಜ್ಯವನ್ನು ಸುಧಾರಿಸ್ತಾರ ಅನ್ನುವಂತ ಭರವಸೆ ಇದೆ. 28 ಕ್ಲೇಮ್ ಮಾಡ್ತೇವೆ. ಈಗ ಸಾಹೇಬ್ರಿಗೆ DK ಶಿವಕುಮಾರ್ ಸಾಹೇಬ್ ಮುಖ್ಯಮಂತ್ರಿ ಅದಾರು. 28 ಬರುವಂತದ್ದು ನಾವು ಕ್ಲೇಮ್ ಮಾಡ್ತೀವಿ. ಮಹಿಳಾ ಮುಖ್ಯಮಂತ್ರಿ ಆದ್ರೆ ಫಸ್ಟ್ ಮಹಿಳಾ ಮುಖ್ಯಮಂತ್ರಿ ಆಗಲ್ಲ, ನಮ್ಮ ಸಂತೋಷ ಪಡ. ನಮ್ಮ ಕ್ಷೇತ್ರ ನಾವು ಸ್ವತಂತ್ರ ಕಂಡಾಗಿಂದ ಅಭಿವೃದ್ಧಿ ಕಾಣುವಂತ ಕ್ಷೇತ್ರ. ಅನೇಕ MLAಗಳು ನಾವು ನೋಡಿದೀವಿ. ಅನೇಕ ಮಂದಿ ಶಾಸಕರು ಬಂದ್ ಹೋಗಿದ್ದಾರೆ, ಆದ್ರೆ ಏನು ಕೆಲಸ ಮಾಡಿರ್ಲಿಲ್ಲ. ಮೇಡಮ್ ಅವ್ರು ಬಂದ್ಮೇಲೆ ಸಿಕ್ಕಾಪಟ್ಟಿ ಕೆಲಸ ನಾವ್ ಹೆಚ್ಚಿಗೆ ಕೆಲಸದವ್ರು. ನಮ್ಮೂರ್ ದೊಡ್ಡೂರ್, ಇಂತ ದೊಡ್ಡೂರನ್ನ ಬಾಗೇವಾಡಿ 32 ಪಂಚಾಯತಿ ಮೆಂಬರ್ ಇರುವಂತ ಊರನ್ನ ಪಟ್ಟಣ ಪಂಚಾಯತಿಗೆ ಅಪ್ಪರ್ ಗೇಡ್ ಮಾಡಿ ಕೊಟ್ಟವ್ರು. ಇಂತ ಬಿಲ್ಡಿಂಗ್ ಕಟ್ಟಿ ಕೊಟ್ಟವ್ರು. ನೀವ್ ಎಲ್ಲಿ ಅಡ್ಡಾಡ್ರಿ ನಮ್ಮಲ್ಲಿ ಗೋಲ್ ಮುಕ್ತ ಟೂರ್ ಮಾಡಿದಾರೆ ಬಾಗೇವಾಡಿ. ಅಂದ್ರೆ ಹಿಂಗ್ ಬಾಗೇವಾಡಿ ಬಂದ ಅಂತ ಪ್ರತಿಯೊಂದು ಊರಾಗ ನೀವು ಚೆಕ್ ಮಾಡಿ ನೋಡ್ರಿ, ನೀವು ನೋಡಿದವ್ರು ಇದ್ದೀರಿ. ಪ್ರತಿಯೊಂದು ಊರನ್ನು ಗೋಲ್ ಮುಕ್ತ ಟೂರ್ ಮಾಡಿದಾರು. ಹೊಲಗಡೆ ಹೋಗುವಂತ ಹಾದಿಗಳನ್ನ. ಇದು ಕರ್ನಾಟಕ ಸರ್ಕಾರದ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರು ಹಾಗೂ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತರಾದ ಅಡ್ವೀಶ್ ಇಟಗಿ ಅವರೊಂದಿಗೆ ನಡೆಸಿದ ವಿಶೇಷ ಸಂದರ್ಶನ ಪ್ರಮುಖ ಅಂಶಗಳು.